ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು: ವಕ್ಫ್ ಆಸ್ತಿ ವಿರೋಧಿಸಿ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರ ಪ್ರತಿಭಟನೆ. ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ. ನಗರ ಸಮೀಪದ ಬ್ರೈಟ್ ವಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜಯಂತಿಯ ಅಂಗವಾಗಿ ಮಕ್ಕಳ ದಿನಾಚರಣೆ ಹಾಗೂ ಅಜ್ಜ ಅಜ್ಜಿಯರ ದಿನಾಚರಣೆ ಆಚರಣೆ ಮಾಡಲಾಯಿತು. ಅದು ಬಹಳಷ್ಟು ನೋಡುಗರಿಗೆ ಇದು ಬಹಳಷ್ಟು ಚಂದ ಕಾಣುತ್ತ, ಮನಸ್ಸಿಗೆ ಮುದವರ ನೀಡಿರುತ್ತೆ. ಸೊ ಅದನ್ನ ನಾವೆಲ್ಲ ಅರ್ಥಕೊಂಡು ನಮ್ಮ ಶಾಲೆ ಒಳಗ ಮಕ್ಕಳನ್ನು ಕೂಡ ಮಕ್ಕಳು ದಿನಾಚರಣೆ ದಿವಸ ಮಕ್ಕಳಿಗೆ ನಾವು ಎಂಟರ್ಟೈನ್ಮೆಂಟ್ ಮಾತ್ರ ಮಾಡದೆ ಅವರ ಅಜ್ಜ ಅಜ್ಜಿಯರಿಗೂ ಕೂಡ ಅಂದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಕೂಡ ನಾವು ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು, ಅವ್ರಿಗೂ ಕೂಡ ಒಂದು ಮನೋರಂಜನೆ ನೀಡಬೇಕು. ಯಾಕಂದ್ರೆ ಮಕ್ಕಳ ಜೊತೆಗೆ ದಿನನಿತ್ಯ ಹೇಳಿರ್ತಾರೆ, ಅವರ ಅನುಭವಗಳನ್ನ ನಾವೆಲ್ಲ ಕೂಡ ಅಂದ್ರೆ ಹಿರಿಯ ಜೀವಿಗಳ ಅನುಭವಗಳನ್ನ ನಾವೆಲ್ಲ ಯುವಕರು ಇರೋದ್ರಿಂದ ಅವರೆಲ್ಲ ಅನುಭವಗಳನ್ನ ನಮ್ಗೆಲ್ಲ ಬೇಕಾಗ್ತಾವ, ಅವರೆಲ್ಲ ಮಾರ್ಗದರ್ಶನಗಳು ಬೇಕಾಗ್ತಾವ. ಅವುಗಳನ್ನೆಲ್ಲ ತಿಳ್ಕೊಳ್ಳೋಕೆ ಒಂದು ವೇದಿಕೆ ಅಂತ ನಿರ್ಮಾಣ ಮಾಡಿದ್ವಿ. ಅದು ಇವತ್ತಿನ ದಿವಸ ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಹೇಳಿ ಮಾಡಿದ್ವಿ. ಸೊ ಅದನ್ನ ಚಿಲ್ಡ್ರನ್ಸ್ ಡೇ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಮಾಡಿದ್ವಿ. ಮಗು ಯಾವ ಹಂತದೊಳಗೆ ಏನಿರುತ್ತೆ ಅಂತಂದ್ರೆ, ಮಗು ಎಲ್ಲಾ ಹಂತದ ಬಾಲ್ಯಾವಸ್ಥೆ ಅಂದ್ರೆ 6 ವರ್ಷದ ಒಳಗಿನ ಮಗು ಏನಿರುತ್ತೆ ಅಂದ್ರೆ ಬಹಳ ತುಂಟತನ ಇರುತ್ತೆ. ಆ ತುಂಟತನನ್ನ ತಡೆಯುವಂತ ಶಕ್ತಿ ತಂದೆ ತಾಯಿಯರು ಇರೋದಿಲ್ಲ, ಅಜ್ಜ ಅಜ್ಜರಿಗೆ ಮಾತ್ರ ಇರುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಆ ಒಂದು ತುಂಟತನದನ್ನ ಅವರು ತಮ್ಮ ಮಕ್ಕಳ ತುಂಟತನ ನೋಡಿರ್ತಾರೆ, ಮೊಮ್ಮಕ್ಕಳ ತುಂಟತನ ಅದೇನು ಬೇಜಾರಾಗಲ್ಲ, ಅವ್ರು ಹ್ಯಾಂಡಲ್ ಮಾಡ್ಬಿಡ್ತಾರೆ. ಅಷ್ಟು
ಅಷ್ಟು ನೀಟಾಗಿ ಅಂದ್ರೆ ಅಷ್ಟು ಪೇಷನ್ಸ್ ಇಂದ ಅಷ್ಟು ತಾಳ್ಮೆಯಿಂದ ಪಾಲಕರು ಏನಾದ್ರು ಒಂದ್ ದಿವಸ ಅವ್ರ ತಂದೆ ತಾಯಿ ಏನಾದ್ರು ಒಂದ್ ಸ್ವಲ್ಪ ತಾಳ್ಮೆ ಕಳ್ಕೋಬಹುದು, ಆಗ ಅಜ್ಜಿ ಮಾತ್ರ ತಾಳ್ಮೆ ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಅಜ್ಜಿಗೆ ಇರುವಂತ ಒಂದು ಶಕ್ತಿ ಅಂತ ಹೇಳ್ಬೋದು. ಮತ್ತೆ ಅವರು ಹಾಕೊಡುವಂತ ಮಾರ್ಗದರ್ಶನವನ್ನ ಪಾಲಕರು ಕೂಡ ಪಾಲನೆ ಮಾಡ್ಬೇಕು. ಆ ಮಕ್ಕಳ ಜೊತೆಗೆ ಯಾವ ರೀತಿ ಮಕ್ಕಳನ್ನ ನಾವು ಮುಂದುವರಿಬೇಕು, ಅದೇ ಈಗ ಹೆಂಗಂತ ಅವರು ತಮ್ಮ ಮಕ್ಕಳನ್ನ ಒಂದು ಲೈಫ್ ಸೆಟ್ಲ್ ಮಾಡಿರ್ತಾರ, ಅದೇ ರೀತಿ ಮೊಮ್ಮಕ್ಕಳು ಕೂಡ ನಾವು ಲೈಫ್ ಸೆಟ್ಲ್ ಮಾಡ್ಬೇಕು. ಈಗ ಆಟ ಆಡೋ ವಯಸ್ಸು ಆಡ್ಲಿ, ಮುಂದೆ ಕಲೆ ವಯಸ್ಸು ಐತಿ ಅಂತ ಹೇಳಿ ಅವ್ರು ಹೇಳ್ತಿರ್ತಾರಲ್ಲ, ಆ ಒಂದು ಹೇಳುವಂತ ಶಬ್ದದೊಳಗ ಅವ್ರ ಮನಸ್ಸಿನ ಭಾವನೆ ಇರ್ತದೆ. ಅದ್ರ ಪಾಲಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸೊ ಈ ನಿಟ್ಟಿನೊಳಗ ಇವತ್ತಿನ ದಿವಸ ನಾವು ನಮ್ಮ ಶಾಲೆ ಒಳಗ ಬಹಳಷ್ಟು ಜನ ಅಜ್ಜಿ ಬಂದಿದ್ದು ಬಹಳ ಖುಷಿ ಆಯ್ತು ನನಗೆ. ಇಷ್ಟು ದಿನ ನಾನು ಬರ್ತಾ ಇಲ್ಲೋ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಏನಪ್ಪ ಇದು ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೆ ವಯಸ್ಸಾಗಿರ್ತಿ ಮನ್ಯಾಗಿರ್ತಾರ, ಬರ್ತಾರೋ ಇಲ್ಲೋ ಅಂತಂದೇಳಿ ಹೆಂಗ್ ಮಾಡೋರು ಅಂತ. ಆಕ್ಚುಲಿ ಈ ದಿನ ಆಗ್ಬೇಕಿತ್ತು ಇದು ಕಾರ್ಯಕ್ರಮ, ಈ ಹಿಂದಿನ ಕಾರ್ಯಕ್ರಮ ಆಗಬೇಕಿತ್ತು. ನಾವು ಬೇಡ ಚಿಲ್ಡ್ರನ್ಸ್ ಡೇ ದಿವಸ ಮಾಡೋಣ. ಯಾಕಂದ್ರೆ ಮಕ್ಕಳ ದಿನಾಚರಣೆ ಮಕ್ಕಳಿಗೋಸ್ಕರ ನಾವು ಫನ್ ಮಾಡೋದು ಬೇಡ. ಅವ್ರ ಅಜ್ಜಿಯರು ಕೂಡ ಇತ್ತಪ್ಪ ಅಂತಂದ್ರೆ ಅವ್ರಿಗೂ ರೀತಿ ಒಂದು ಮನೋರಂಜನೆ ಸಿಗುತ್ತೆ. ಅವ್ರ ಜೊತೆಗೆ ಅವರ ಕಲಿಕೆಯಲ್ಲಿ ಪೂರಕವಾಗುವಂತ ಅಂಶಗಳು ಕೂಡ ಅವರು ನಮಗೆ ತಿಳಿಸ್ತಾರ ಅನ್ನೋದನ್ನ ನಾವೆಲ್ಲರೂ ಮನಗಂಡು ಇವತ್ತಿನ ದಿವಸ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅನ್ನ ಮಾಡಿದ್ವಿ. ಸೊ ತಾವೆಲ್ಲ ಬಂದಿರ್ತಕ್ಕಂಥದ್ದು ಬಹಳಷ್ಟು ಖುಷಿಯಾಗಿದೆ ನಮ್ಗೆ. ನಾವು ನಿಮ್ಮನ್ನೆಲ್ಲ ನೋಡಿ ಬಹಳಷ್ಟು ಖುಷಿ ಆಯ್ತು. ತಮ್ಮೆಲ್ಲರ ಮಾರ್ಗದರ್ಶನ ನಮ್ಮ ಶಾಲೆಯ ಮೇಲೆ, ನಮ್ಮ ಸಂಸ್ಥೆ ಮೇಲೆ, ನಮ್ಮೆಲ್ಲ ಶಿಕ್ಷಕರ ಮೇಲೆ ತಮ್ಮ ಮಾರ್ಗದರ್ಶನ ಇದೇ ರೀತಿಯಾಗಿ ಇರ್ಲಿ. ಮುಂದಿನ ದಿನಮಾನದೊಳಗ ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳನ್ನ ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಕ ತಾವೆಲ್ಲರೂ ಕೂಡ ಒಂದು ಸಹಕಾರವನ್ನ ನೀಡ್ರಿ, ತಮ್ಮೆಲ್ಲ ಮಾರ್ಗದರ್ಶನವನ್ನ ನೀಡ್ರಿ. ಆಮೇಲೆ ನಾವು ಎಲ್ರಿಗೂ ಕೂಡ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಒಂದೊಂದು ಥೀಮ್ ಇಟ್ಟಿರ್ತೀವಿ. ನಮ್ಮ ಶಾಲೆ ಒಂದು ವಿಶಿಷ್ಟ ಅಂದ್ರೆ ಒಂದು ಕಾರ್ಯಕ್ರಮಕ್ಕೆ ಒಂದೊಂದು ಥೀಮ್ ಇಟ್ಟಿರ್ತೀವಿ. ಕಾಮನ್ ಆಗಿ ನಾವು ಸೆಲ್ಫಿ ಪಾಯಿಂಟ್ ಮಾಡಿರ್ತೀವಿ ಎಲ್ಲ ಟೈಮ್ನೊಳಗೆ. ಇವತ್ತು ಒಂದು ಅಲ್ಲಿ ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಬ್ಯಾನರ್ ಹಾಕಿದ್ದೀವಿ, ಡೋಂಟ್ ಲೀವ್ ಮಿ ಅಲೋನ್ ಟು ಲರ್ನ್ ಅಂತ ಹೇಳಿ. ಪ್ರಸ್ತುತ ಸನ್ನಿವೇಶದೊಳಗ ಇದೇ ರೀತಿ ಆಗ್ತಾ ಇದೆ. ಪ್ರಸ್ತುತ ಸನ್ನಿವೇಶದೊಳಗೆ ಹೆಂಗಿದೆ ಅಂತಂದ್ರೆ ಎಲ್ಲ ಟೆಕ್ನಾಲಜಿ, ಎಲ್ಲರೂ ಮೊಬೈಲ್ ಕೊಟ್ಬಿಟ್ಟಿರ್ತಾರ ಆ ರೀತಿ ಒಳಗ. ಸೊ ಹಾಗಾಗಿ ಆ ಮಗು ಹೇಳುತ್ತೆ ಡೋಂಟ್ ಲೀವ್ ಮಿ ಅಲೋನ್ ಟು ಲರ್ನ್ ಅಂತ ಹೇಳಿ. ಸೊ ದಯವಿಟ್ಟು ಎಲ್ಲರೂ ಕೂಡ ನಾನು ಒಂದು ವಿನಂತಿ ಮಾಡ್ತೀನಿ, ಮಗುವನ್ನ ಬರೆಯಕತ್ತೈತೆ ಬರೀಲಿ ಬಿಡು ಅಂತ ಬಿಡಕ್ ಹೋಗ್ಬೇಡ್ರಿ. ಏನ್ ಬರೆಯಕತ್ತೈತಿ ಏನ್ ಮಾಡಕತ್ತೈತಿ ಅಂತ ನೀವು ಕೂಡ ಕೇಳ್ರಿ. ಆಮೇಲೆ ವಿ ಲವ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ನೀವು ಮಕ್ಕಳ ಜೊತೆ ಒಂದು 10 ನಿಮಿಷ ಸ್ಪೆಂಡ್ ಮಾಡಿದ್ರೆ ಅದು ಯಾವ ರೀತಿಯ ಮಕ್ಕಳು ಹ್ಯಾಪಿ ಆಗಿರ್ತಾರ ಅನ್ನೋ ಒಂದು ಚಿತ್ರದ ಮುಖಾಂತರ ನಾವು ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡಿದೀವಿ. ಸೊ ಅದು ಮಾತ್ರ ಬಹಳಷ್ಟು ಮಕ್ಕಳಿಗೆ ತಮ್ಗೆಲ್ಲರಿಗೂ ಕೂಡ ಮನಸ್ಸಿಗೆ ಇಡಿಸುತ್ತೆ ಅಂತ ಹೇಳ್ತಾ ನಿಮ್ಮ ಕುಟುಂಬದಲ್ಲಿ ನಿಮಗೆ ಇಷ್ಟವಾದ ವ್ಯಕ್ತಿಯ ಬಗ್ಗೆ ಹೇಳಿ. ಸೊ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಮಗಳು, ಮಗ ಅಥವಾ ಮೊಮ್ಮಗಳು, ಮೊಮ್ಮಗ, ಅವ್ರ ಬಗ್ಗೆ ತಿಳಿಸಿ ಸರ್. ಉತ್ತಮ ಗುಣಗಳು. ಹರೇ ಕೃಷ್ಣ ಹರೇ ಕೃಷ್ಣ 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 ರಾಮ ಹರೇ ರಾಮ ರಾಮ ಹರೇ ಹರೇ. ನನ್ನ ಮೊಮ್ಮಕ್ಕಳಾದ ನನಗೆ ಬಹಳ ಪ್ರೀತಿಯಿಂದ ನಾನು ಭಕ್ತಿ ಕೇದಾರ ನನ್ನ ಬಗ್ಗೆ ಬಹಳ ಕಾಳಜಿಯನ್ನು ನೋಡಿಕೊಂಡಿರ್ತಾರೆ. ಅವರು ಅದು ನಮ್ಮ ಮೇಲೆ ಇಷ್ಟು ಪ್ರೀತಿ ಅದಾಗ ಅವರು ನಮ್ಮ ಮೇಲೆ ಭಾಳ ಪ್ರೀತಿ, ನಾನು ಅವ್ರ ಮೇಲೆ ಭಾಳ ಪ್ರೀತಿ ಅವ್ರು ಬರೋವರೆಗೂ ನಾನು ದಾರಿ ಕಾಯ್ಕೊಂಡೇನೆ. ಅವ್ರು ಬರೋವರೆಗೂ ಊಟ ಮಾಡೋದು ಮಧ್ಯಾಹ್ನಕ್ಕೆ. ಆ ಥರ ಅವ್ರ ಮೇಲೆ ಭಾಳ ಅವ್ರ ಮೇಲೆ ಅವ್ರ ಕೈನ ಲಕ್ಷ್ಯ ಹೆಚ್ಚು. ಅವರಿಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ನಮ್ಮ ಮೊಮ್ಮಕ್ಕಳು ಆ ಮಕ್ಕಳು ಸೊಸೆಯನ್ನು ನೋಡಿ ಎಲ್ಲರೂ ಫಾದರ್ ಕೇದಾರ ನಮ್ಮ ಮನೆಯಲ್ಲಿ ನಮ್ಮ ಮಗ ಬಹಳ ನಮಗೆ ಇಷ್ಟ, ನಮ್ಮ ಮೊಮ್ಮಕ್ಕಳು ಬಹಳ ಇಷ್ಟ ಆಯ್ತು ನನಗೆ. ಅವ್ರ ಆಟ ಅದು ಎಲ್ಲ ನಮಗೆ ಭಾಳ ಇದಾಗುತ್ತೆ. ಅವ್ರ ಮನೇಲಿ ಇದ್ದರೆ ಅವ್ರಿಗೆ ಊರಿಗೆ ಹೋದ್ರೆ ನಮ್ಗೆ ಭಾಳ ಬೇಜಾರು.
ಸೊ ನಿಮ್ಮ ಹವ್ಯಾಸದ ಬಗ್ಗೆ ತಿಳಿಸಿ. ಹಾಬೀಸ್. ನಮಸ್ತೆ ಎಲ್ರಿಗೂ. ಆ್ಯಕ್ಚುಲಿ ಬ್ರೇಕ್ ಬಿಗಿನಿಂಗ್ ಸ್ಕೂಲು ಈ ಒಂದು ಟೀಮ್ ನೋಡಿ ಬಹಳ ಖುಷಿ ಆಗ್ತಿದೆ ನನಗೆ. ಮೊದಲು ನಿಮ್ಮ ಸ್ಕೂಲು ಹಾಗೂ ನಿಮ್ಮ ಮಕ್ಕಳ ಸಂಖ್ಯೆ ನೋಡಿ ಇನ್ನೂ ಖುಷಿ ಆಗ್ತಿದೆ. ಮೋಸ್ಟ್ಲಿ ಒಂದು 2-3 ವರ್ಷ ಆಗಿರ್ಬೋದು ನಿಮ್ಮ ಸ್ಕೂಲ್. ಎಲ್ಲ ಕಡೆ ಹೆಸರೈತಿ, ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ. ಆ್ಯಕ್ಚುಲಿ ನನಗೆ ಇವು ನಮ್ಮ ಅಕ್ಕನ ಮೊಮ್ಮಗ, ಆದರೆ ಅವರ ಅಮ್ಮಗೆ ಎಷ್ಟು ಜೀವನ ಏನೋ ಗೊತ್ತಿಲ್ಲ. ನನಗೆ ಅಮ್ಮ ಅಂತ ಭಾಳ ಜೀವ ಮಾಡೋದಕ್ಕೆ ನಾನು ಬಂದೆ. ಆಮೇಲೆ ನನ್ನ ಹವ್ಯಾಸ ಅಂದರೆ ಹೆಚ್ಚಾಗಿ ಅಂದರೆ ಮಕ್ಕಳ ಜೊತೆ ಇರೋದು ನನ್ನ ಒಂದು ಒಳ್ಳೆ ಹವ್ಯಾಸ. ಆ ಉದ್ದೇಶದಿಂದ ನಾನು ಒಂದಿಷ್ಟು ಇಂಪಾರ್ಟೆಂಟ್ ಕೆಲಸ ಇದ್ರೂ ಬಿಟ್ಟು ಬಂದೆ. ನಿಮಗೂ ಧನ್ಯವಾದ. ಆಮೇಲೆ ನನಗೆ 2ನೇ ಹವ್ಯಾಸ ಹಾಡು ಹಾಡೋದು. ಎಂದರೆ ಮೈ ಮನವೆಲ್ಲ ಹೂವಾಗುವುದಮ್ಮ, 2 ಅಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ. ಸೊ ಇವ್ರಿಗೆ ಬಂದಿದ್ದ ಚೀಟಿ ಏನಪ್ಪಾ ಅಂದ್ರೆ, ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣ ಯಾವುದು? ಸೊ ನಿಮ್ಮ ಲೈಫಲ್ಲೇ ನೀವು ಸಂತೋಷವಾಗಿದ್ದ ದಿನ ಆಗಿರ್ಬೋದು, ಕ್ಷಣ ಆಗಿರ್ಬೋದು, ಅದು ಯಾವುದಂತ ನೆನಪು ಮಾಡ್ಕೊಂಡು ಹೇಳಿ ಹರಿಯದ ವಯಸ್ಸಿನಲ್ಲಿ. ಹಲೋ, ಸಂಸ್ಥೆಯ ಚೇರ್ಮನ್ ರೀ, ಹಾಗೂ ಈ ಸಂಸ್ಥೆಯ ಶಿಕ್ಷಕರೇ ಮತ್ತು ಮುದ್ದು ಮಕ್ಕಳೇ, ಇಲ್ಲಿ ಸಹೋದರ ಸಹೋದರಿಯರೇ, ತಾಯಂದಿರೇ. ಈಗ ನಾನು ಯಾವಾಗಲೂ ಆರೋಗ್ಯ ಡಾಕ್ಟರ್ಗಳು, ನಮಗೆ ಮೂರು ಜನ ಗಂಡುಮಕ್ಕಳು, ಒಬ್ಬರಿಗೆ ಹೆಣ್ಮಗಳು, 3 ಜನ ಮಕ್ಕಳು. ಒಬ್ಬರಿಗೆ ಸೈನಿಕ ಮಾಡಿದ್ವಿ, ಅವರು ಕಡೆ ಬಂದಿದ್ದಾರೆ. ಒಬ್ಬರನ್ನು ಕೂಡ ಡಾಕ್ಟರ್ ವೃತ್ತಿ ಮಾಡ್ತಿದ್ದಾರೆ, ಒಬ್ಬರು ಧರ್ಮಸ್ಥಳದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ನನಗೆ ಒಟ್ಟು 9 ಜನ ಮೊಮ್ಮಕ್ಕಳು, ಅದರಲ್ಲಿ 5 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ನಾನು ಬಿಟ್ಟು ಅವ್ರು ಯಾರೇ ಇರೋದಿಲ್ಲ. ಆಮೇಲೆ ನನ್ನ ಮಕ್ಕಳಾದರೂ ನನಗೆ ಕೇಳಾದ್ರೆ ಏನೂ ಮಾಡೋದಿಲ್ಲ. ಒಂದು ಕ್ಷಣ ನಮ್ಮ ಮಿಲಿಟ್ರಿ ಕಳಿಸಿದ್ರೆ ಭಾಳ ಸಂತೋಷ ಆಯಿತು. ಅವರಿಗೆ 2006 ಜನವರಿ 4ನೇ ತಾರೀಕು ನಮ್ಮ ಮಗ ಮಿಲಿಟ್ರಿ ಕಳಿಸ್ಬೇಕಾದ್ರೆ ಸ್ವಲ್ಪ ಅಸಂತೋಷ ಆಯಿತು. ಅವಾಗ ಯಾವ ಹೋಗಿ ಇಲ್ಲಿ ಬಂದಂದ್ರೆ ಮಕ್ಕಳನ್ನ ಯಾವಾಗ ನಾವು ಸೈನಿಕರಾಗಿ ಮಾಡಿದ್ರೆ ಜೀವನ ಧನ್ಯ ಆಗುತ್ತೆ. ಯಾರು ಮಕ್ಕಳನ್ನ ಮಿಲಿಟ್ರಿ ಕಳ್ಸೋಕೆ ಇನ್ನೊಂದು ನೋಡಬೇಡಿ. ಈಗ ಯಾಕಂದ್ರೆ ಒಂದು ದೇಶ ರಕ್ಷಣೆ ಮಾಡೋದು ಈ ಶಿಕ್ಷಣಕ್ಕೆ ಯಾಕೆ ಗುರು ಮೊದಲೇ ಗುರು ನಮಗೆ ಪಾಠ ಹಂಗೆ ಅವರು ಮಿಲಿಟ್ರಿ ಹಂಗೆ ಇರ್ತಾರೆ. ಅದಕ್ಕೆ ಧನ್ಯವಾದಗಳು ಅಂತ. ನೆಚ್ಚಿನ ಧಾರಾವಾಹಿ ಹೆಸರೇನು? ಕರೆಕ್ಟ್ ಬಂದಿತ್ತು. ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬ್ರೈಟ್ ಬಿಗಿನಿಂಗ್ ಸ್ಟೂಡೆಂಟ್ ಎಲ್ಲರಿಗೂ, ಮೇಡಮ್ ಅವ್ರಿಗೆ, ಸರ್ಗೆ ಎಲ್ಲರಿಗೂ ನನ್ನ ವಂದನೆಗಳು. ನೆಕ್ಸ್ಟ್ ಹೇಳಬೇಕಂದ್ರೆ ಧಾರಾವಾಹಿ ಹೆಸರು ಪುಟ್ಟಕ್ಕನ ಮಕ್ಕಳು. ಆಮೇಲೆ ಇನ್ನೊಂದು ಪುಟ್ಟಕ್ಕನ ಭಾಳ ಇಷ್ಟ ಎಲ್ಲ ಧಾರಾವಾಹಿ ನೋಡ್ತೀವಿ ಎಲ್ಲರಿಗೂ. ಸೊ ಇವರು ಬಂದಿರೋ ಚೀಟಿ, ಬ್ರೈಟ್ ಬಿಗಿನಿಂಗ್ ಶಾಲೆಯ ಬೆಳವಣಿಗೆ ಬಗ್ಗೆ ತಮ್ಮ ಸಲಹೆ ನೀಡಬೇಕು ಸರ್. ನಮ್ಮ ಶಾಲೆಗೆ ತಮ್ಮ ಸಲಹೆ ಬೇಕು. ಎಲ್ಲರಿಗೂ ನಮಸ್ಕಾರ. ಬ್ರೈಟ್ ಬಿಗಿನಿಂಗ್ ಸ್ಕೂಲಿನ ಪ್ರಿನ್ಸಿಪಾಲ್ರಿಗೂ ಮತ್ತು ಆಡಳಿತ ಮಂಡಳಿ ಅಧಿಕಾರಿಗಳಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ,
ಪ್ರಥಮ ಬಾರಿಗೆ ಮಗು ಹುಟ್ಟುತ್ತಾ ತಾಯಿ ಮನೆಯಲ್ಲಿ ಬೆಳೆದು ದೊಡ್ಡದಾಗುತ್ತೆ. ಅದನ್ನು ಮುಂದೆ ಸಂಸ್ಕೃತ ಕೊಟ್ಟು ನಾವು ಶಿಲ್ಪಿಯನ್ನಾಗಿ ಮಾಡಬೇಕಂತೇಳಿ ಮಾಡ್ತೀವಿ. ಅದನ್ನು ಬ್ರೈಟ್ ಡಿಸೈನ್ ಸ್ಕೂಲಿನ ಎಲ್ಲ ಶಿಕ್ಷಕರ ಕೈಯಲ್ಲಿ ಆ ಮೂರ್ತಿಯನ್ನು ಕೊಟ್ಟಿರ್ತಾರೆ. ಆ ಮೂರ್ತಿಯನ್ನು ತಾವು ಕೆತ್ತಿ ಒಂದು ಡಾಕ್ಟರ್ ಅಂಬೇಡ್ಕರ್, ಅಬ್ದುಲ್ ಕಲಾಂ ಒಂದು ಮೂರ್ತಿಯನ್ನು ಮಾಡ್ತಾರಂತೇಳಿ ತಮ್ಮಲ್ಲಿ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಿದ್ದೇನೆ. ಸೊ ಇವ್ರಿಗೆ ಬಂದಿರೋ ಚೀಟಿ, ನಿಮ್ಮ ಮೊಮ್ಮಗಳ ಬಗ್ಗೆ ತಿಳಿಸಿ. ಮೊದಲನೇದಾಗಿ ಈ ಸಂಸ್ಥೆಯ ಸಂಸ್ಥಾಪಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರಂತೆ ಈ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗಕ್ಕೂ ನಾನು ಈ ಮೂಲಕ ಅವರಿಗೆ ವಂದನೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಂಬ್ಕೊಂಡಿದ್ದೀನಿ. ಭಾಳ ನಮಗೆ ಪ್ರೋತ್ಸಾಹ ಇದೆ. ಯಾಕಂದರೆ ನಾವೆಲ್ಲ ಮನೆಯಲ್ಲಿ ಕುಳಿತು ನಮ್ಮ ಮೊಮ್ಮಕ್ಕಳ ಬಗ್ಗೆ ನಾವು ಮಾತಾಡ್ತಾ ಇರ್ತಿದ್ವಿ. ಆದರೆ ಇವತ್ತು ನಾವು ಓಪನ್ ಆಗಿ ಬಂದು ಸ್ಟೇಜ್ನಲ್ಲಿ ನಮ್ಮ ಮಕ್ಕಳ ಅಥವಾ ನಮ್ಮ ಅನಿಸಿಕೆಗಳನ್ನು ನೀವೇನು ನಮಗೇನು ಹೇಳಲಿಕ್ಕೆ ನೀವೇನು ನಮಗೇನು ಅವಕಾಶ ಕೊಟ್ಟಿದ್ದಲ್ಲ, ಇದು ನಮಗೆ ಮಹತ್ವದ ಸಂಗತಿ. ಯಾಕಂದರೆ ಈ ಅವಕಾಶಗಳು ಈಗ ಎಲ್ಲರೂ ಏನು ಮಾಡ್ತಾ ಇದ್ದಾರಲ್ಲ, ಪೇರೆಂಟ್ಸ್ ಡೇ ಅಂತೇಳಿ ತಂದೆ ತಾಯಿರಷ್ಟೇ ಕರೆದ್ಬಿಟ್ಟು ಅವ್ರ ಕಾರ್ಯಕ್ರಮ ಮಾಡಿಬಿಟ್ಟು ಅದು ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಮಾಡಿಬಿಟ್ಟು ಅವ್ರಿಗೆ ಎಷ್ಟೇ ಹೋಗ್ತಿರ್ತಾರೆ. ಆದರೆ ನಮಗೆ ಇವತ್ತೇನು ಪುರುಷೋತ್ತೇನು ಕೊಟ್ಟಿದ್ದೀವಿ ನೀವು, ನಮಗಾಗಿ ಅಜ್ಜ ಅಜ್ಜಿಗೆ ನಮಗೆ ಪುರುಷೋತ್ತ ನಮಗೇನು ಟೈಮ್ ಕೊಟ್ಟಿದೆ, ಅವಕಾಶ ಕೊಟ್ಟಿದ್ದೀವಿ ಮಾತನಾಡಲಿಕ್ಕೆ. ನಾವು ನಿಮ್ಮ ಸಂಸ್ಥೆಗೆ ನಾವು ಹುಡುಗಾಗಿರ್ತೀವಿ. ನಾವು ಹಣಿಗೆ ಅಂತೇಳಿ ಇದ್ದೆ ಭಜನಗೌಡರವರು. ಈಗ ನಾನು ಮೂಲತಃ ಬ್ಯಾಂಕ್ ಮ್ಯಾನೇಜರು, ನಾನು ರಿಟೈರ್ಡ್ ಆಗಿದ್ದೀನಿ. ನಮ್ಮ ಮಿಸಸ್ ಸಂಪೂರ್ ಅಂತೇಳಿ ಇವರು ಮೂಲತಃ ಇಲ್ಲಿ ಉರ್ದು ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದರು. ಇವರು ರಿಟೈರ್ ಆಗಿದ್ದಾರೆ. ಇವತ್ತು ನಮ್ಮ ಎರಡನೇ ಮೊಹಮ್ಮದ್ ಯಾಸಿನರ ಮಗಳು ಇದು ಕುಮಾರಿ ತುಬಾ, ಇವಳು ಭಾಳ ಹಠವಾದಿ ಮನೆಯಲ್ಲಿ. ಇಂಥ ಪ್ರಶ್ನೆಗಳನ್ನು ಕೇಳ್ತಾರಂದರೆ ನನಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ನಿನ್ನೆ ಹಾಗೆ ಬಂದಿದ್ದೆ ನಾನು. ನಿನ್ನೆ ಒಂದು ಏನಿದ್ದು ನಮಗೆ ಕಾಲು ನೋವಾಗಿತ್ತು. ನಿನ್ನೆ ಅಕ್ಕಂಪಡ ಹಾಕಿದ್ದು ಇದು ಕಾಲು ಸ್ವಲ್ಪ ಉಳ್ಕಿದ್ದಕ್ಕೆ ಏನು ಮಾಡಲಿ ಗೊತ್ತಾ, ನೋಡಮ್ಮ ನಾನು ಕಾಲಿಗೆ ಅದು ಪ್ಯಾಂಟ್ ಬಿಚ್ಚಿ ಬರ್ತಾ ಇದ್ದೇನೆ. ಅವಳೇನು ಮಾಡಿದ್ರು, ಬಂದು ಬಂದು ಕಾಲು ನಲ್ಲೇನು ಸಾಕ್ಸ್ ಇತ್ತಲ್ಲ, ಸಾಕ್ಸ್ನ ಓಪನ್ ಮಾಡಿ ಪ್ಯಾಂಟ್ ಬರ್ತಾ ಇಲ್ಲ. ಆಮೇಲೆ ಅದೆಲ್ಲ ಆದಮೇಲೆ ಮತ್ತು ಅದು ನೀಕ್ಯಾಪ್ ತಂದು ಕೊಟ್ಟ ಮೇಲೆ ಏನಾಗಿದೆ ಇಲ್ಲಮ್ಮ ಉಳ್ಕಿದ್ದು ಅದೇನು ಉಳ್ಕಿತ್ತು, ಕಾಲು ಅದು ಹೇಗಿತ್ತು ಇದೆಲ್ಲ ಕೇಳಿ ಭಾಳ ಇದೆ. ಯಾಕಂದರೆ ಭಾಳ ಹಠವಾದಿ ಹುಡುಗಿ. ಆಮೇಲೆ ಮನೆಯಲ್ಲಿ ಮಾತ್ರ ಭಾಳ ಚುರುಕಾಗಿರ್ತಾಳೆ. ಆಕೆ ಪ್ರಶ್ನೆಗಳಿಗೆ ಆಕೆ ಯಾವ್ಯಾವ ಪ್ರಶ್ನೆ ಮಾಡ್ತಾರೋ ನಮಗೆ ಗೊತ್ತಾಗೋದಿಲ್ಲ. ಆ ಉತ್ತರ ಕೊಡಲಿಕ್ಕೆ ನಾವು ಅಸಮರ್ಥ ಆಗಿರ್ತೀವಿ. ಆದರೂ ಅವರಿಗೆ ಕನ್ವಿನ್ಸ್ ಮಾಡ್ತೀವಿ. ಯಾಕಂದ್ರೆ ಮಕ್ಕಳಿಗೆ ನಾವು ಅವ್ರ ಪ್ರಶ್ನೆಗೆ ನಾವು ಉತ್ತರ ಸರಿಯಾಗಿ ಕೊಡಲಿಲ್ಲ ಅಂತ ಅವ್ರ ಮನಸ್ಸನ್ನ ಸ್ವಲ್ಪ ಮುಗಿಸ್ಕೊಳ್ತಾರೆ. ಆಕೆಗೆ ಮತ್ತೆ ಬೇರೆ ರೀತಿಯಿಂದ ಪ್ರೋತ್ಸಾಹ ಕೊಟ್ಟು ನಾವು ಅವರಿಗೆ ಒಂದು ಏನಪ್ಪ ಅಂದ್ರೆ ಎನ್ಕರೇಜ್ಮೆಂಟು ಮಾಡ್ತಾ ಇದ್ದೀವಿ. ಮುದ್ದಾದ ಮೊಮ್ಮಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈತರ ಜಮೀನು, ಮಠ ಮಂದಿರಗಳ ಆಸ್ತಿ, ಸರ್ಕಾರದ ಆಸ್ತಿ ಹಾಗೂ ಹಿಂದೂ ಸಮಾಜದ ರುದ್ರಭೂಮಿಗಳ ಮೇಲೆ ವಕ್ಫ್ ಹೆಸರು ನಮೂದನೆ ವಿರೋಧಿಸಿ ನಗರದ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು.
ಹೋರಾಟ ಎಲ್ಲಿವರೆಗೂ ಹೋರಾಟ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಚಿವ ಜಮೀರ್ ಅಹ್ಮದನಿಗೆ ಹಿಂದೂ ವಿರೋಧಿ ನಾಲಾಯಕ ಸಚಿವ ಜಮೀರ್ ಅಹ್ಮದನಿಗೆ ಎಲ್ಲಿವರೆಗೂ ಹೋರಾಟ ನಮ್ಮ ಆಸ್ತಿ ನಮ್ಮ ಹಕ್ಕು ನಮ್ಮ ಆಸ್ತಿ ನಮ್ಮ ಹಕ್ಕು ನಮ್ಮ ಆಸ್ತಿ ನಮ್ಮ ಹಕ್ಕು ನಮ್ಮ ಆಸ್ತಿ ನಮ್ಮ ಹಕ್ಕು ಹಿಂದೂ ಭೂಮಿ ಕಸಿದುಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಬೇಕಾರ ರೈತರ ಭೂಮಿಯನ್ನು ಕಸಿದುಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಒಟ್ಟು ನೋಡಿದ್ರೆ ಕಡಿಮೆ ಜಾತಿ ಹೇಳ್ತೇವೆ. ಕಡಿಮೆ ಜಾತಿ ಅವ್ರಿಗೆ ಒಟ್ಟು ಮೋಡ್ ಮಾಡಬೇಕು. 1953 ಒಳಗೆ ಅವರೊಂದು ಆಸ್ತಿ ಹತ್ತಬೇಕು ಅಂತ ಎಲ್ಲೆಲ್ಲಿ ಖುಲ್ಲ ಜಾಗ ಇರ್ತೀವಿ ಆ ಜಾಗಗಳನ್ನ ಅವ್ರ ಹೆಸರಲ್ಲಿ ಹಾಕ್ತಿದ್ರು. 2 ಎಕರೆ 5 ಎಕರೆ 10 ಎಕರೆ ಅಂತ ಹಚ್ಕೊಂತ ಬಂದ್ರು. ಅವಾಗ ಹಚ್ಚಿದ್ದು ಸರಿ ಸುಮಾರು 8,000 ಎಕರೆ ಒಟ್ಟು ನೋಡಿ ಹೆಸರಿಗೆ ಹಚ್ಚಿಬಿಟ್ರು. ಜವಾಹರ್ಲಾಲ್ ನೆಹರು ಸರ್ಕಾರ ಇದ್ದಾಗ ಆಗೈತೆ. ಇವತ್ತಿಗೆ 1953 ಇಸ್ವಿ ಒಳಗೆ 8,000 ಎಕರೆ ಇತ್ತು. ಇವತ್ತ 2024 ಇಸ್ವಿ ಒಳಗ 9 ಲಕ್ಷ ಎಕರೆ ಒಟ್ಟು ನೋಡಿ ಹೆಸರಿಗೆ ಹಚ್ಚಿಬಿಟ್ರ ಆಸ್ತಿ. ಯಾರಪ್ಪ ಮನೆ ಆಸ್ತಿ ಇದೆ ಒಟ್ಟು ನೋಡಿ ಹಚ್ಚಿಟ್ಟು? ಯಾರು ಮನೆ ಆಸ್ತಿ? ನಮ್ಮದ ಆಸ್ತಿ. ನಾವಂದ್ರೆ ಯಾರು? ಹಿಂದೂಗಳು. ಹಿಂದೂಗಳಂದ್ರೆ ಯಾರು? ಮಠ ಮಂದಿರಗಳಂದ್ರೆ ಯಾರು? ದೇವಸ್ಥಾನಗಳ ಸಂಬಂಧಪಟ್ಟಂತ ಆಸ್ತಿ ಎಲ್ಲಿ ಯಾರೋ ಹೋದ್ರು, ಯಾವ ದೇವಸ್ಥಾನಕ್ಕೂ ಹೋದ್ರು. ಇವತ್ತು ಮನೆಗಂದ ಸೋಮೇಶ್ವರ ದೇವಸ್ಥಾನದ 11 ಎಕರೆ ಹಚ್ಕೊಂಡಾರ. ಇನ್ನು ಮನೆಗಂದ ಹನುಮೇಶ್ವರ ಮಠದ 11 ಎಕರೆ ಹಚ್ಕೊಂಡಾರ. ಅಲ್ಲಿ ಗದಡಿ ಹಚ್ಕೊಂಡಾರ. ಎಲ್ಲ ಕಡೆ ಹೋದ್ರು. ಒಟ್ಟು ಒಳಗ ತಾತ ಉತ್ತಾರ ತಗಸ್ರಿ ಅದ್ರ 11 ಎಕರೆ 10 ಎಕರೆ 20 ಎಕರೆ ಹಿಂಗ ಹಚ್ಕೊಂತ ಬಂದಾರ. ಇವತ್ತಿನ ಅದು ಏನಾಗ್ಬಿಟ್ಟೈತಿ? ಇವತ್ತಿಗೆ 8,000 ಎಕರೆ ಇದ್ದನ್ನ 9 ಲಕ್ಷ ಎಕರೆ ಮಾಡಿ ಇಟ್ಕೊಂಡು ಕೂತ್ಬಿಟ್ರು. ಅರೆ ಯಾರತ್ರ ಮನೆ ಆಸ್ತಿ ಅಂತ ನೀವು ಒಟ್ಟುಗಡೆ ಹೆಸರಿಗೆ ಹಚ್ಚಿದ್ರಿ. ನೀವು ಆಸ್ತಿನಿದೆ ಮಠ ಮಂದಿರಗಳ ಆಸ್ತಿ. ಯಾಕ ಮಠ ಮಂದಿರಗಳ ಯಾರು ಹೇಳೋರಿಲ್ಲ ಮಠಾಧೀಶರು ಇಲ್ಲ. ಮಠಾಧೀಶರು ಇಲ್ಲು ಅಥವಾ ಕರ್ನಾಟಕ ರಾಜ್ಯಗಳ ಹಿಂದೂಗಳ ಇಲ್ಲು. ಯಾರು ಅಂತ ಕೇಳಿ ಹಚ್ಚಿದ್ಯಪ್ಪ ನೀವು ಆಸ್ತಿನ? ಜಮೀರ್ ಅಹ್ಮದ್ ಹೇಳ್ತಾರ ಒತ್ತ ನೋಡ ಆಸ್ತಿ ಎಲ್ಲರೂ ಒತ್ತ ನೋಡ ಆಸ್ತಿ ಇದೆ. ಅಲ್ರಿ ರಾಜ್ಯ ಸರ್ಕಾರ ನಿಮ್ದು, ಅಧಿಕಾರ ನಿಮ್ದು, ಎಲ್ಲ ಖಾತೆಗಳು ನಿಮ್ಮ ಕಿಸೆಗಳು. ಹಿಂದೂಗಳ ಕಿಸೆಗಳು ಏನೂ ಇಲ್ಲ. ಹಿಂದೂಗಳಿಗೆ ಯಾವ ಅಧಿಕಾರವೂ ಇಲ್ಲ. ಹಿಂದೂಗಳು ಯಾರು ಏನಾರ ಮಾತಾಡಿದ್ರು ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ಬಿಡ್ತಾರೆ. ಬಜರಂಗದಳ 1% ಇವತ್ತಿನ ದಿನಮಾನದೊಳಗೆ ರೋಡ್ಗಳು ಹೋರಾಟ ಓಡಾಡ್ತೈತಿ. ಯಾರು ಜವಾಬ್ದಾರಿ ಇಲ್ಲ. ಯಾಕೆ ಎಷ್ಟು ಹಚ್ಕೊಂಡ್ರು, ಎಷ್ಟು ಎಕರೆ ಹಚ್ಕೊಂಡ್ರು, ಎಲ್ಲಿ ಹಚ್ಕೊಂಡ್ರು? 8,000 ಇದ್ದಿದ್ದ 9 ಲಕ್ಷ ಮಾಡಿಕೊಂಡಾರ. ನಾವು ಓಡಾಡಬೇಕು, ಕಾಲು ಹೋಗ್ಬೇಕು, ರಸ್ತೆ ರೋಡ್ ಮಾಡ್ಬೇಕು, ಅದನ್ನ ನಿಲ್ಲಿಸ್ಬೇಕು.
ಎಕರೆ ಇದ್ದಿದ್ರು 9 ಲಕ್ಷಕ್ಕೆ ಯಾಕೆ ಹೋಗಿದ್ರಿ ಅದನ್ನ ಯಾರು ಕೇಳಿ ಹಚ್ಚಿದ್ರಪ್ಪ ನೀವು? ಯಾವ ಅದರಿಂದ ಹಚ್ಚಿದ್ರು? 9,000 ಎಕರೆನಾ 9 ಲಕ್ಷ ಎಕರೆನಾ? ಮತ್ತೆ ಅಲ್ಲ ಹಿಂದೂಗಳ ರಾಜ್ಯಗಳಾಗಿದ್ದರೆ ಎಲ್ಲಿ ಹೋಗೋದು? ನಾಳೆ ಎಲ್ಲ ನಾವು ಬಿಟ್ಟು ಹೋಗೋಣ ಇಲ್ಲ ಇದು ಹಿಂದೂಸ್ತಾನನೋ ಏನು ಪಾಕಿಸ್ತಾನನೋ? ನಾವು ಯಾರಿಗೆ ಕೇಳಬೇಕು? ಅದಕ್ಕೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ರೈತ ಸಂಘಟನೆ ಕಿಸಾನ ಸಂಘಟನೆ ಸೇರ್ಕೊಂಡು ಇದೊಂದು ರಸ್ತಾರೋಕ ಚಳವಳಿಯನ್ನು ಮಾಡಿದ್ದೀವಿ. ಬಂಧುಗಳೇ ನೋಡ್ರಿ, ಪ್ರತಿಯೊಂದಕ್ಕೂ ವಿರೋಧ ವ್ಯಕ್ತಪಡಿಸ್ಕೊಂಡು ಬಂದಿತ್ತು ಸರ್ಕಾರ. ಒಂದು ಕಾನೂನು ಜಾರಿಗೆ ತಂದು ಮಾಡಿದ್ರು, ಒಂದು ಮಸೂದೆ ಜಾರಿಗೆ ತಂದ್ರು. ಪಾರ್ಲಿಮೆಂಟ್ ಒಳಗೆ ಗೋ ಹತ್ಯೆಯನ್ನು ಮಾಡಬಾರ್ದು ಅಂತ ಅದಕ್ಕೊಂದು ಕಾನೂನು ತಂದಿಟ್ಟಿದ್ರು. ಗೋಗಳನ್ನು ಕೊಲ್ಲಬಾರ್ದು, ಅದು ಪೂಜೆ ಸ್ವರೂಪದಲ್ಲಿ ನೋಡ್ತೀವಿ ನಾವು, ಅದನ್ನು ಪೂಜೆ ಮಾಡ್ತೀವಿ. ದೇವಾನ್ ದೇವತೆಗಳು ಆ ಗೋವಿನ ಒಂದು ದೇವರನ್ನು ನೆನೆಸಿರ್ತಾರ ಅಂತೇಳಿ ಅದನ್ನ ಏನ್ ಮಾಡ್ತಿದ್ರು ಸರ್ಕಾರ ಬಂದ್ಬಿಟ್ಟು ಅದ್ರ ಕಾನೂನು ಹಿಂದಕ್ಕೆ ತಗೊಂಡ್ಬಿಟ್ರು. ಯಾಕ ನಮಗಷ್ಟ ತಾಯಿಗಳು ನಾವು ಗೋ ಮಾತೆ ಅಂತ ಹೇಳ್ತೀವಿ, ಯಾರಿಗೆ ತಾಯಿ ಅಂತ ಹೇಳ್ತೀವಿ ನಾವು. ನಮ್ಮ ತಾಯಿಗೆ ತಾಯಿ ಅಂತ ಹೇಳ್ತೀವಿ, ಭಾರತ ಮಾತೆಗೆ ತಾಯಿ ಅಂತ ಹೇಳ್ತೀವಿ, ಗೋ ಮಾತೆಗೆ ತಾಯಿ ಅಂತ ಹೇಳ್ತೀವಿ. ಅಂತ ತಾಯಿಯನ್ನ ನಾವು ಕೊಲ್ಲಬೇಡಿ ಅಂತ ಸರ್ಕಾರ ಅದು ನಿಷೇಧ ಇದ್ರಿ. ಇವತ್ತು ಮಟ್ಟಿಗೆ ನೀವೇನ್ ಮಾಡಿದ್ರೆ ಹಿಂದೆ ತಗೊಂಡಿದ್ರಿ. ಇಂಥ ಶ್ರೇಷ್ಠ ನೀತಿ ಸರ್ಕಾರ ಇವತ್ತು ರಾಜ್ಯದೊಳಗೆ ಬಂದ್ಬಿಟ್ಟಿದೆ ಬಂಧುಗಳೇ. ಇದಕ್ಕೆ ಹೇಳಿಕೆ ಏನೂ ಆಗೋದಿಲ್ಲ. ಅದಕ್ಕೆ ನಾವು ಹಿಂದೂಗಳು ಎಲ್ಲಿವರೆಗೂ ಎಚ್ಚೆತ್ತುಕೊಳ್ಳೋದಿಲ್ಲ ಅಲ್ಲಿವರೆಗೂ ಅನ್ಯಾಯ, ಅಕ್ರಮ, ದೌರ್ಜನ್ಯ, ದಬ್ಬಾಳಿಕೆಗಳು ನಡೀತಾ ಹೋಗ್ತಾ ಇರ್ತಾವೆ. ಚಂದ್ರನವರಾಗಿರ್ಬೋದು, ಸಂತೋಷನವರಾಗಿರ್ಬೋದು ಎಲ್ಲ ಹೇಳಿದ್ದಾರೆ. ಆಕ್ಚುಲಿ ಒಂದು ದುರ್ದೈವ ಏನಂತಂದ್ರೆ ಭಕ್ತ ಬೋರ್ಡ್ ಕಮಿಟಿಗೆ ಸ್ಯಾಲ್ರಿ ಎಲ್ಲಿಂದ ಹೋಗ್ಬೇಕಂದ್ರೆ ನಾವೆಲ್ಲ ಕೊಡ್ತಿರುವಂತ ಟ್ಯಾಕ್ಸ್ ಇಂದಾನೇ ಅವ್ರ ಸ್ಯಾಲ್ರಿ ಹೋಗ್ತಾ ಇರೋದು. ನಮ್ಮ ಆಸ್ತಿ ಅಂತಸ್ತುಗಳನ್ನೆಲ್ಲ ಭಕ್ತಂತಂದ್ರೆ ದಾನ, ಜಗಗಳನ್ನು ತಗೋಬೇಕು, ದಾನ ಕೊಟ್ಟಿದ್ದನ್ನು ತಗೋಬೇಕು. ಕಸ್ಕೊಳ್ಳೋದಕ್ಕೆ ದಾನ ಅಂತ ಹೇಳಲ್ಲ, ದಾನ ಕೊಟ್ಟಿದ್ದನ್ನು ಮಾತ್ರ ತಗೊಂಡು ತಮ್ಮ ಕಮಿಟಿಯಾಗಿ ತಮ್ಮ ಸಂಸ್ಥೆಗಾಗಿ ಏನಾದ್ರೂ ಹಾಕಬೇಕಿತ್ತು. ಕಸ್ಕೊಳ್ಳೋದಕ್ಕೆ ದಾನ ಅಂತ ಹೇಳಲ್ಲ. ಆ ಕಸ್ಕೊಳ್ಳುವಂತ ಕಮಿಟಿಗೆ ಸ್ಯಾಲ್ರಿ ಬರೋದು ನಮ್ಮ ಟ್ಯಾಕ್ಸ್ ಇಂದ. ಅದು ಒಂದು ನಮ್ಮ ದುರ್ದೈವ. ಇವಾಗ ಇಷ್ಟು ದಿವಸ ಲವ್ ಜಿಹಾದ್ ಆಯ್ತು, ಇವಾಗ ಲ್ಯಾಂಡ್ ಜಿಹಾದು, ನೆಕ್ಸ್ಟ್ ಏನೇನ್ ಬರುತ್ತೋ ಗೊತ್ತಿಲ್ಲ. 2,000 ರೂಪಾಯಿ ಕೊಟ್ಟರು ಏನೇನೋ ಖರೀದಿ ಮಾಡ್ತಾ ಇದ್ದಾರೆ, ಫ್ರೀ ಬಸ್ ಕೊಟ್ಟರು ಎಲ್ಲ ಓಡಾಡ್ತಾ ಇದ್ದಾರೆ. ಮನೆಗೆ ಬಂದ್ರೆ ಮನೇನೇ ಇಲ್ಲ, ಜಗಗಳ ನೋಡಿದ್ರೆ ಜಗಗಳೇ ಇಲ್ಲ. ಇಂಥ ಪರಿಸ್ಥಿತಿ ನಮಗ್ ಬೇಕಿತ್ತ ನಮ್ಗೆ? ಯಾವ ರಾಜ್ಯದಲ್ಲಿ ಇರ್ಲಾರ್ದಂಥದ್ದು ಈ ರಾಜ್ಯದಲ್ಲಿ ಯಾಕಿದೆ? ನಮ್ಮ ರಾಜ್ಯದ ಜನತೆಗಳು ಯಾಕೆ ಸುಮ್ಮನಿದ್ದಾರೆ? ಯಾಕೆ ಇದಕ್ಕೆ ಏನು ಪ್ರತಿಕ್ರಿಯೆ ತೋರ್ತಾ ಇಲ್ಲ? ಅದು ಬರೀ ವಿಶ್ವ ಹಿಂದೂ ಪರಿಷತ್ತು ಜವಾಬ್ದಾರಿ ಅಲ್ಲ, ಬರೀ ಬಜರಂಗ ದಳದ್ದು ಜವಾಬ್ದಾರಿ ಅಲ್ಲ. ಇದು ಪ್ರತಿಯೊಂದು ಕರ್ನಾಟಕದ ನಾಗರಿಕರ ಜವಾಬ್ದಾರಿ ಆಗಿರುತ್ತದೆ. ಎಲ್ಲರೂ ಜಾಗೃತರಾಗಿ ಎಚ್ಚೆತ್ಕೊಳ್ಳಿ. ನಿಮ್ಮ ಹಕ್ಕು ಬಿಟ್ಟು ಕೊಡಬೇಡಿ. ನಮ್ಮ ಜಾಗ ನಮ್ಮ ಹಕ್ಕಾಗಿದೆ ಅಷ್ಟೇ. ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಂಡು ಹೋಗೋಣ. ಧನ್ಯವಾದಗಳು. ಭಾರತ್ ಮಾತಾ ಕಿ ಕಾಲಕಾಲೇಶ್ವರದ ಇವತ್ತಿನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ರಾಜ್ಯಾದ್ಯಂತ ಈ ವಕ್ಫ್ ಕಾಯ್ದೆ ವಿರುದ್ಧ ರೋಗೋ ಚಳವಳಿ ಅಂತೇಳಿ ಕರೆ ಕೊಟ್ಟಿತ್ತು. ಎಲ್ಲ ಕಡೆ ಸಹ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಈ ಹೋರಾಟವನ್ನು ನೇತೃತ್ವವನ್ನು ವಹಿಸಿ ಯಾಕೆ ಈ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾಡ್ತಾ ಇದೆ ಅನ್ನೋದನ್ನ ದಯವಿಟ್ಟು ಇಲ್ಲೆಲ್ಲ ಸೇರಿರುವಂತವರು ಮನೆ ಮನೆಗೆ ಹೋಗಿ ಓಡಿ ಹೇಳಿದ್ರೆ ಸಾಕು, ಇದರ ಅರ್ಥ ಮತ್ತು ಈ ಹೋರಾಟಕ್ಕೆ ಒಂದು ಬೆಲೆ ಬರ್ತದೆ ಬಂಧುಗಳು. ಈ ನಮ್ಮ ದೇಶದಲ್ಲಿ ಭಾರತ ದೇಶ ಸಹಿಷ್ಣುತ ದೇಶ, ಎಲ್ಲ ಜಾತಿಗಳನ್ನು ಒಳಗೊಂಡು ಭಾರತ ದೇಶ ಎಲ್ಲ ಜಾತಿಗಳನ್ನು ಒಳಗೊಂಡು ಸಹಿಷ್ಣುತೆಯನ್ನ ಹೊಂದಿರುವಂತಹ ದೇಶ ಅಂತ ಈ ಕೆಲ ಪುಣ್ಯ ರಾಜಕಾರಣಿಗಳು ವೇದಿಕೆ ಮೇಲೆ ಹತ್ತಿರದ ಸಾಕು ಭಯ ಪಡ್ಕೊಳ್ಳಕ್ ಶುರು ಮಾಡ್ತಾರೆ. ಇವತ್ತು ಯಾವುದೇ ಪಕ್ಷ ಇರ್ಬೋದು, ಇವತ್ತು ಯಾವ ಪಕ್ಷಗಳು ಸಾಧ್ಯ ಅಂತ ಹೇಳಕ್ಕಿಲ್ಲ ನಾನು. ಇವತ್ತು ಯಾವುದೇ ಪಕ್ಷಗಳಿರ್ಲಿ,
ಕರ್ನಾಟಕ ರಾಜ್ಯ ಶಾಂತಿಯುತ ದೇಶ. ಕರ್ನಾಟಕದಲ್ಲಿ ಯಾವುದೇ ಜಾತಿ ಪಂಥಗಳಿಲ್ಲದೆ ನಾವೆಲ್ಲರೂ ಒಂದು ಅಂತ ಹೇಳ್ತಕ್ಕಂಥ ಹಲಾಲ್ಕೋರ ಕೆಲವೊಂದು ರಾಜಕಾರಣಿಗಳೇ ಕಾಂಗ್ರೆಸ್ ಸರ್ಕಾರದೊಳಗೆ ಯಾರು ಗೆದ್ದ ನೆಲೆಗಳು ಇನ್ನುಗಳಿಲ್ಲ. ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯದಲ್ಲಿ ಎಮ್ಎಲ್ಎಗಳು ಗೆದ್ದಿದವರು ಯಾರು? ಯಾಕೆ ಹಿಂದೂಗಳಿಲ್ಲ? ನೀವು ಯಾರು ಹಿಂದೂಗಳಿಲ್ಲ? ನೀವು ವಕ್ಫ್ ಕಾಯ್ದೆ, ಇಡೀ ವಕ್ಫ್ ಕಾಯ್ದೆ ಇವತ್ತಿನ ದಿವಸ ದೇಶಕ್ಕೆ ಅಲ್ಲದೆ ರಾಜ್ಯಕ್ಕೆ ಇವತ್ತಿನ ದಿವಸ ದೊಡ್ಡ ಗಂಡಾಂತರವಾಗಿ ಒಂದು ರೀತಿ ಕೆಟ್ಟ ವೈರಸ್ ನಿಂದ ಇಡೀ ರಾಜ್ಯದಲ್ಲಿ ಹರಡ್ತಾ ಇದೆ. ಬಂಧುಗಳೇ, ದೊಡ್ಡ ವೈರಸ್ ಆಗಿ ಇವತ್ತಿನ ದಿವಸ ಮನೆ ಮನೆ ಪಕ್ಕದಲ್ಲಿಂದ ಹಿಡಿದು ಮಠ ಮಂದಿರಗಳನ್ನ ಒಳಗೊಂಡು ಸಾಧು ಸಂತರನ್ನದೇನೆ ಕೂಡ ಅವರವರ ಬುಡಕ್ಕ ಇಷ್ಟು ಗೊತ್ತಿಲ್ಲದೆ ಅವರೇ ನಮ್ಮವರನ್ನವರು ಬೇಡುವುದು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಸ್ಲಿಮರ ವಿರೋಧಿ ಇದು ಒಂದು ಸಂಘಟನೆ ಆದ ತಕ್ಷಣ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂದ ತಕ್ಷಣ ಇವು ಮುಸ್ಲಿಮರ ವಿರೋಧಿ ಅನ್ನೋರ ಶಾಂತಿ ಕೊಟ್ಟವ್ರು ನಾವು, ಶಾಂತಿ ಹೋದ್ರು ನಾವು. ಹಿಂದೂ ಸಮಾಜವನ್ನ ಸಂರಕ್ಷಣೆ ಮಾಡಿ 1955ರ ವಿಭಜನೆಯನ್ನ ಮಾಡಿ ಒಂದು ಕಡೆ ಪಾಕಿಸ್ತಾನ್, ಒಂದು ಕಡೆ ಭಾರತವನ್ನ ಮಾಡುತ್ತವ್ರು ಯಾರು? 1955ರ ದಶಕದಲ್ಲಿ ಒಂದು ಕಡೆ ಪಾಕಿಸ್ತಾನ್, ಇನ್ನೊಂದು ಕಡೆ ಭಾರತ ದೇಶವನ್ನ ವಿಭಜನೆ ಮಾಡಿ ಬಾಬಾ ಸಾಹೇಬರು ಸಂವಿಧಾನ ರಚಿಸಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಶಿಲ್ಪಿ ಅಂತ ಕರಿತೀವಿ. ಬಾಬಾ ಸಾಹೇಬರನ್ನ ಜೀವನ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲದೆ ರಾತ್ರಿ ಮಲಗುವವರೆಗೂ ಬಾಬಾ ಸಾಹೇಬರನ್ನು ನೆನೆಯುವಂತ ಕಾಲ. ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ಬಾಬಾ ಸಾಹೇಬರು ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ದೇಶ ವಿಭಜನೆ ಬೇಡ, ಯಾವ ಆಧಾರದ ಮೇಲೆ ದೇಶ ವಿಭಜನೆ ಮಾಡ್ತೀರಿ ಅಂತ ಕೇಳಿದಾಗ ಬಾಬಾ ಸಾಹೇಬರು, ಸುಭಾಷ್ ಚಂದ್ರ ಬೋಸ್ರು, ಸರ್ದಾರ್ ಭಾಯಿ ವಲ್ಲಭಾಯಿ ಪಟೇಲ್ರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ವಕ್ಫ್ ಕಾಯ್ದೆಯನ್ನು ತಂದು ಈ ಆಗಿನ ಕಾಂಗ್ರೆಸ್ ದೊಡ್ಡ ಪ್ರವಾದವನ್ನ ಮಾಡಿ ಇವತ್ತಿನ ಈ ಸೃಷ್ಟಿಗೆ ಕಾರಣಕರ್ತರು 1955 ಕಾಂಗ್ರೆಸ್ ಆ ಪಕ್ಷ ಇವತ್ತಿನವರೆಗೂ ಸುತ್ತಿ ನೋಡಿ ಸ್ವಾಮಿ, ಭಾರತದಲ್ಲಿರ್ತಕ್ಕಂಥ ಪ್ರಜೆಗಳಲ್ಲದೆ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಜೆಗಳು ನೋಡ್ರಿ ಇಡೀ ಪೇಪರ್ ಅಲ್ಲಿ ಬರ್ತಾ ಇದೆ ಬಂಧುಗಳೇ. ನೋಡಿ ಪ್ರದರ್ಶನ ತಿಳ್ಕೊಡ್ರಿ ಅಂತ ದಯವಿಟ್ಟು ಒಬ್ಬ ಹಲಾಲ್ಕೋರ್ ಚೋರ್ ನನ್ನ ಮಗ, ಇವ ಹಲಾಲ್ಕೋರ್ ಮಂಗ್ಯರ ಮಗ ಹೇಳ್ತಾನೆ, ಸಂವಿಧಾನ ಸರ ದಲಿತರು ದೀನದಲಿತರು ನಾವೆಲ್ಲರೂ ಒಂದು ಅರ್ಧಂಬರಾಗಿ ಬದುಕಲ್ಲ, ನಾವು ಭಾರತದಲ್ಲಿ ನಾವೆಲ್ಲರೂ ಒಂದು, ನಾವೆಲ್ಲ ಹಿಂದೂ ಅಂತ ಹೇಳ್ತೇವೆ. ಈ ಹಲಾಲ್ಕೋರ್ ಅಂಬೇಡ್ಕರ್ ಇಸ್ಲಾಂ ಸೇರಲು ಸಿದ್ಧತೆ ಮಾಡಿಕೊಂಡಿದ್ರು. ಇವತ್ತು ಖಾದ್ರಿಯನ್ನು ಹಲಾಲ್ಕೋರ್ ಹೇಳ್ತಾನೆ, ಲೋಫರ್ ನನ್ನ ಮಗ ಹೇಳ್ತಾನೆ. ಇವ ನೋಡ್ರಿ ಪತ್ರಿಕೋದ್ಯಮದಲ್ಲಿ ಬಂದಿರ್ತಕ್ಕಂಥದ್ದು ಯಾರು ಹುಟ್ಟಿಸಿ ಮಾತನಾಡ್ತಾ ಇಲ್ಲ ಬಂಧುಗಳೇ. ನೋಡ್ರಿ, ಅಂಬೇಡ್ಕರ್ ಇಸ್ಲಾಂ ಸೇರಲು ಸಿದ್ಧತೆ ಮಾಡಿಕೊಂಡಿದ್ರು. ಖಾದ್ರಿ ಬೌದ್ಧ ಧರ್ಮ ಸ್ವೀಕರಿಸ್ತಿದ್ರೆ ದಲಿತರೆಲ್ಲ ಮುಸ್ಲಿಮರಾಗುತ್ತಿದ್ರು. ಇಂಥ ಹಲಾಲ್ಕೋರ್ ಸರ್, ನಾವೀಗ ಅವ್ರಿಗೆ ಅವ ಮುಸ್ಲಿಮರನ್ನ ಬೈಬೇಕು, ಹೊಗಬೇಕು, ತಗಬೇಕು ಅಥವಾ ಸನ್ಮಾನ ಮಾಡಬೇಕು? ಸನ್ಮಾನ ಮಾಡ್ಬೇಕಂದ್ರೆ ಇಂಥವರಲ್ಲ, ಇಂಥ ಹಲಾಲ್ಕೋರು ನಮ್ಮಲ್ಲೇ ಸೃಷ್ಟಿ ಮಾಡಿ ಸರ ನಾವು ಅದನ್ನೇ ಹೇಳ್ತೀವಿ.
ನಾವು ಅಣ್ತಮ್ಮಂದ್ರ ಅಂತೀವಿ, ನೀವು ಬಾಯಿ ಬಾಯಿ ಅಂತೀರಿ, ಅಷ್ಟೇ ವ್ಯತ್ಯಾಸ. ನೀವು ಬಾಯಿ ಬಾಯಿ ಅನ್ನುವರ ಆಗಿದ್ರೆ ನೋಡ್ರಿ, ಒಬ್ಬ ಸರ್ವೋಚ್ಚ ನಾಯಕ, ಭಾರತದ ಸಂವಿಧಾನ ಶಿಲ್ಪಿ, ಇವರನ್ನು ನೀವು ಮುಸ್ಲಿಮೀಕರಣ ಮಾಡ್ತೀರಿ ಅಂದ್ರೆ ನಿಮ್ಮ ಎಷ್ಟು ಹೊಲಸ್ತನ ಇರಬೇಕು, ನೀಚತನ ಇರಬೇಕು ಅನ್ನೋದು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಎಷ್ಟು ಹೊಲಸ್ತನ ಇದು ಭಾರತದೊಳಗ. ಇದು ನಡೆದ ಎಲ್ಲೂ ದೂರ ಅಲ್ಲ. ಇಲ್ಲೇ ಹಾವಾರಿ ಸಿಕ್ಕಾಪಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಹುಚ್ಚ ಹಲಾಲ್ಕೋರ್ ಮಾತನಾಡಿದ್ದು. ಅದಕ್ಕೆ ನಮ್ಮಲ್ಲಿ ದಲಿತರ ಅಣ್ಣವರು, ಮಾತೆಯರು, ನಮ್ಮ ಅಣ್ತಮ್ಮಂದ್ರು ಅರ್ಥ ಮಾಡ್ಕೋಬೇಕು ಬಂಧುಗಳೇ. ನಾವು ನಿಜವಾದ ಅಣ್ತಮ್ಮಂದ್ರು, ಯಾರು ನಿಜವಾದ ಅಣ್ತಮ್ಮಂದ್ರು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನ ಈ ಕಾಂಗ್ರೆಸ್ ಸರ್ಕಾರದಾಗ ಎಲ್ಲರ ಪೇಪರ್ ನೋಡಿ ಇಡೀ ವಕ್ಫ್ ಬಿಟ್ರೆ ಸುದ್ದಿನೇ ಇಲ್ಲ. ಇಡೀ ಪೇಸ್ ತುಂಬ, ಇಡೀ ಮಾಧ್ಯಮದ ತುಂಬ ಇರ್ತಕ್ಕಂಥದ್ದು ಏಕೈಕ ಸುದ್ದಿ ವಕ್ಫ್. ಏನಿದು ವಕ್ಫ್? ದೂರ ಹೋಗ್ಬೇಡಿ, ರಾಜೂರ್ ಗ್ರಾಮಕ್ಕೆ ಹೋಗಿ. ಇಲ್ಲೇ ನಮ್ಮ ರಾಜೂರ್ ಗ್ರಾಮಕ್ಕೆ ಹೋಗಿ ಸುಡಗಾಡನ್ನು ಮಸೀದಿ ಮಾಡಿಕೊಡ್ತಾರೆ. ನಾಳೆ ನಾನು ಮಾನ್ಯ ತಹಸೀಲ್ದಾರ್ಗೆ ಅವ್ರಿಗೆ ಅದನ್ನ ಈಗ ಹೇಳ್ಬೇಕಂತ, ಮಾನ್ಯ ತಹಸೀಲ್ದಾರ್ಗೆ ಅದನ್ನ ಹೇಳಬೇಕು. ಇಲ್ಲೇ ರಾಜೂರ್ ಗ್ರಾಮ ನಿಮಗೆ ಉತ್ತರ ಹಾಕ್ತೇವೆ. ಇಲ್ಲಿ ಸೇರಿದಂತ ಅಧಿಕಾರಿಗಳು ದಯವಿಟ್ಟು ನಾವು ಮನವಿ ಮಾಡ್ತಾ ಇದ್ದೇವೆ. ನೋಡಿ, ರಾಜೂರ್ ಗ್ರಾಮದಲ್ಲಿರ್ತಕ್ಕಂತ ಒಂದು ಸುಡುಗಾಡಿನ ಸುಳಿನಲ್ಲಿರ್ತಕ್ಕಂತ ಸತ್ತವರನ್ನ ಸ್ವರ್ಗಕ್ಕೆ ಕಳಿಸಕ್ಕಂತ ಸಮಾಜ ಸ್ಥಳ ಇವತ್ತು ಮಸೀದಿಯಾಗಿ ಪ್ರಾರಂಭ ಆಗ್ತಾ ಇದೆ ಬಂಧುಗಳೇ. ಅಬ್ಜೆಕ್ಷನ್ ಮಾಡಿಲ್ಲ. ಉಳಿಸ್ಕೇರಿ ಗ್ರಾಮ ಇಲ್ಲ, ಉಳಿಸ್ಕೇರಿ ಗ್ರಾಮ ಅದ ಉಳಿಸ್ಕೇರಿ ಗ್ರಾಮಸ್ಥರು ಹೇಳಿದ್ರು, ಇದೇ ಸಂವಿಧಾನದೊಳಗೆ ಅಂಬೇಡ್ಕರ್ ಹಾಕಿಕೊಂಡಿರ್ತಕ್ಕಂಥ ಸಂವಿಧಾನದೊಳಗೆ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಆ ಒಂದು ಅದು ಕೂಡ ಸ್ಮಶಾನ. ಇಲ್ಲೇ ನೀವು ಎಡಕ್ಕೆ ಹೋದ್ರೆ ಸಾಕು, ಇಲ್ಲ ಎಡಗಡೆ ಹೋದ್ರೆ ಸಾಕು. ಉಳಿಸ್ಕೇರಿ ಗ್ರಾಮದಲ್ಲಿ ಅಲ್ಲಿ ಮಾಡ್ತಕ್ಕಂಥ ಎಡಗಡೆ ಕಾಣ್ತಕ್ಕಂಥ ಸ್ಮಶಾನ ಜಾಗವಂತೆ ಇವರು ಇವತ್ತು ಮಸೀದಿಯನ್ನು ತಕ್ವೇರ್ ಮಾಡ್ಕೊಂಡಿದ್ದಾರೆ. ಮುಂಜಾನೆಯಿಂದ ಇವತ್ತು ನಾವ್ಯಾರಾದ್ರೂ ಇದ್ರೆ ಹೆಚ್ಚು ಕಡಿಮೆ ಏನಾದ್ರು ನಾವು ಒಂದು ಹಾಡು ಹಚ್ಚಿಬಿಟ್ರೆ, ಭಗವದ್ಗೀತಾನು ಅಥವಾ ನಾವು ಯಾವ್ದು ಒಂದು ಕಾರ್ಯಕ್ರಮ ಮಾಡಿಬಿಟ್ರೆ ಅಬ್ಜೆಕ್ಷನ್. ಯಾಕೆ ಹಾಡಾಗ್ತದೆ ನೀವು ಯಾವ್ಯಾಕಂದ್ರ ಹಾಡುಗಳನ್ನ ಹಾಡ್ತೇವೆ ನೀವು? ಮುಂಜಾನೆ ಸಂಜೆ ತನಕ ನಿಮಗೆ ಸಂವಿಧಾನ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಯಾವುದೇ ನಿಮಗೆ ಕಾನೂನು ಇಲ್ಲ. ನಿಮಗೊಂದು ಕಾನೂನು, ನಮಗೊಂದು ಕಾನೂನು. ಯಾವ ಕಾನೂನು ಭಾರತದಲ್ಲಿಲ್ಲ. ಅದು ರಾಜ್ಯ ಸರ್ಕಾರದ ಗಣವಂತ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಸಿದ್ದರಾಮಯ್ಯನವರೇ, ಇಲ್ಲಿಂದ ನಾವು ಹಕ್ಕನ್ನು ಕೇಳ್ತಾ ಇದ್ದೇವೆ. ನಿಮ್ಮಲ್ಲಿರ್ತಕ್ಕಂಥ ಸಂಪುಟ ಸಚಿವ ಒಬ್ಬ ಹುಚ್ಚನಾಯಿ ನಾಲಾಯಕ ಜಮೀರ್ ಅಹ್ಮದ್ನ ಮೊದಲು ಸಂಪುಟದಿಂದ ಕೈ ಬಿಡ್ರಿ. ಆ ಜಮೀರ್ ಅನ್ನೋ ನಾಯಿನ ದಯವಿಟ್ಟು ನಾವು ನಿಮಗೆ ಸರ್ಕಾರದಿಂದ ನೀವು ಏನ್ ಕೊಡ್ತೀರಿ, ಸರ್ಕಾರಕ್ಕೆ ಜನರಿಗೆ ಏನ್ ಕೊಡ್ತೀರಿ ಅಂತ ಕೇಳ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರೇ. ಸರ್ಕಾರದ ಆಗುವವುಗಳ ಪ್ರಶ್ನೆ ಮಾಡ್ತಾ ಇಲ್ಲ ನಾವು. ಆದ್ರೆ ದೇಶ ವಿಭಜನೆ ಮಾಡಿ ಪಾಕಿಸ್ತಾನದ ಒಂದು ಕೈ ಮಾಡಿ ಇವತ್ತು ನಮ್ಮಲ್ಲೇ ಇರ್ತಕ್ಕಂಥ ಬಾಯಿ ಅಂತ ಹೇಳ್ತಕ್ಕಂಥ ಅಲ್ಲ ತಮ್ಮಲ್ಲಿ ನೀವು ಈ ವಕ್ಫ್ ಹೆಸರಲ್ಲೇ ಬೆಂಕಿ ಹಚ್ಚುವಂತ ಕೆಲಸ ಲೋಕರ್ ಜಮೀರ್ ಅಹ್ಮದ್ ಮಾಡ್ತಾ ಇದ್ದಾನೆ ಅಂತ ಹೇಳಿತ್ತು. ಆ ಸಚಿವ ಅಲ್ಲ ಸ್ವಾಮಿ, ಇವತ್ತ ಒಂದು ಆ ಬ್ಲಾಕ್ ಬೋರ್ಡ್ ಹೊಂದಿಸಿಕೊಂಡು ವಕ್ಫ್ ಆಸ್ತಿ ಎಲ್ಲಿರ್ತದೋ ಅಲ್ಲ ಹಸಿರು ಬಣ್ಣ ಪಡೆದು ಕಂಪೌಂಡ್ ಕಟ್ಟಿ ಅಂತ ಆದೇಶ ಕೊಡ್ತಾರ. ಜಮೀರ್ ಅಹ್ಮದ್ ಇಲ್ಲೇ ಒಂದು ಸ್ನಾಯಿ ಅಂತ ಕೇಳಕತ್ತೆ ಆಗಲೇ ಮತ್ತೊಂದು ಚಲೋ ಮಾಡ್ಬೇಕಲ್ಲ. ಮತ್ತೆ ಇಲ್ಲೇ ಆಜು ಬಾಜು ಕೆಲವೊಂದು ನಾಯಿ ನಿಂತು ಕೇಳಕತ್ತೇವಿ. ನಾನು ಮೊದಲೇ ಹೇಳೀನಿ, ನಾವ್ ಯಾವ್ದು ಮುಸ್ಲಿಮರ ವಿರೋಧಿಗಳಲ್ಲ. ಬಾಯಿ ಅಂತ ಹೇಳಿ ನಮ್ಮಲ್ಲೇ ಇಟ್ಕೊಂಡು ನಮ್ಮ ಆಸ್ತಿ, ನಮ್ಮ ಹಕ್ಕು, ನಮ್ಮಲ್ಲೇ ಇರ್ತಕ್ಕಂಥ ಮಠ ಮಂದಿರಗಳನ್ನು ಕೊಳ್ಳೆ ಹೊಡಿತಿರ್ತಕ್ಕಂಥವ್ರು ವಕ್ಫ್ನವರು. ಯಾವುದೇ ಸಂಘಟನೆ ಹಿಂದೂ ಸಂಘಟನೆ ಅಲ್ಲ.
ಯಾವುದೇ ಹಿಂದೂ ಸಂಘಟನೆ ಕೊಳ್ಳೆ ಹೊಡಿತಾ ಇಲ್ಲ. ಆಗಲೇ ಅಕ್ಕ ಹೇಳಿದ್ರು, ಜಗತ್ತಿನಲ್ಲಿ ಎಲ್ಲಾದ್ರೂ ಒಂದು ಕಡೆ ವಕ್ಫಿನಿಂದ ₹1 ಜನರಿಗೆ ಕೊಡ್ತೀವಿ ಅಂತಂದ್ರ ಅದ ವಕ್ಫ್. ಯಾರ ಅಧ್ಯಕ್ಷರ ಪೋಸ್ಟ್ ವಕ್ಫಿನ ಅದಕ್ಕೆ ಸಂಬಂಧಪಟ್ಟವರು ಅಥವಾ ಇದ ಜಮೀರ್ ಅಹ್ಮದ್ ವಕ್ಫಿಂದ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯ ಮಾಡಿದಂತ ತೋರಿಸ್ಬಿಡಿ. ಆ ತಾಕತ್ತು ನಿಮ್ಮಲ್ಲಿಲ್ಲ. ಬೇಕಾದ್ರೆ ನಮ್ಮನ್ನು ಕೇಳ್ರಿ ನೀವು, ನಮ್ಮ ಮಠ ಮಂದಿರಗಳು ಇವತ್ತ ಎಷ್ಟೋ ಬಡವರಿಗೆ, ಮಕ್ಕಳಿಗೆ, ದೀನ ದಲಿತರಿಗೆ, ಎಷ್ಟೋ ಮಂದಿಗೆ ವಿದ್ಯಾಭ್ಯಾಸ ಕೊಟ್ಟು ತಮ್ಮದೇ ಆದಂತಹ ಜೀವನ ನಡೆಸಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಇದ್ರೆ ಧರ್ಮ ಇದ್ರ ಹಿಂದೂ ಧರ್ಮ ಭಾರತ್ ಮಾತಾ ಕಿ भारत माता के बोलो भारत माता के हटाओ देश बचाओ हटाओ देश बचाओ नमस्ते 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 विश्व हिंदू परिषद बजरंगदಳ ಹೋರಾಟಕ್ಕೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ವಕ್ಫ್ ಆಸ್ತಿ ವಿರೋಧಿಸಿ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರ ಪ್ರತಿಭಟನೆ. ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ SN ನ್ಯೂಸ್. ವಂದನೆಗಳು.